ಹಲೋ ಗಾಯ್ಸ್, ಈಗ ಲಾಸ್ಟಲ್ಲಿ ಒಂದು ಸರಿ ನಮ್ಮ ರೂಮ್ನ ನೋಡ್ಕೊಂಬಿಡೋಣ. ಇಲ್ಲಿನ ನೆನಪುಗಳು ನಿಮಗೂ ನನಗೂ ಭಾಳ ಇತ್ತು 6 ತಿಂಗಳಿಂದ. ಈಗ ಇಲ್ಲಿ ಮುಗಿಸಿ ಇನ್ನೊಂದು ಹೊಸ ಪಯಣ ಶುರು ಮಾಡೋಕ್ಕೆ ರೆಡಿ ಆಗಬೇಕು. ಸೊ ಜಸ್ಟ್ ಒಂದು ಹಂಗೆ ಲುಕ್ ಹಾಕ್ಕೊಂಬಿಡೋಣ. ನಮ್ಮ ಸ್ನೋ ಬೀಳ್ತಿತ್ತು, ನನಗೋಸ್ಕರ ಫಸ್ಟ್ ಸ್ನೋ ನನಗೆ ಇದು. ಈ ಊರಿಂದ ಬೇರೆ ಊರಿಗೆ ಶಿಫ್ಟ್ ಆಗ್ತಿದ್ರೆ ಫಸ್ಟ್ ಸ್ನೋ ಬೀಳ್ಕೊಡುಗೆ ಕೊಡ್ತಿದ್ದೆ ಅಂತಲೇ ಅನ್ನಿಸ್ತಿತ್ತು ನನಗೆ. ಅಂತೂ ಭಾಳ ಚೆಂದವಾಗಿತ್ತು ಅವತ್ತಂತೂ ವೆದರು. ಸೊ ಹಂಗೆ ನಮ್ಮ ಓನರ್ ಅವರು ನಾನು ಬಿಟ್ಟು ಬರ್ತೀನಿ ಅಂತೇಳ್ಬಿಟ್ಟು ಸ್ಟೇಷನ್ವರೆಗೂ ಕಾರಲ್ಲಿ ಕರ್ಕೊಂಬಂದರು. ಥ್ಯಾಂಕ್ ಯು ಫಾರ್ ಹಿಮ್. ಹಲೋ. Hi. He killed his good car. I killed? No. Oh, the guy. Wilfried. What happened? ಹಾಗೆ ನಮ್ಮ ಪೀಟರ್ ಜೊತೆ ಮಾತುಕತೆ ಮಾಡ್ತಾ ಸ್ಟೇಷನ್ ಕಡೆ ಹಂಗೆ ತಲುಪಿದ್ವಿ. ಈ ಸ್ನೋ ಮಾತ್ರ ನನಗೋಸ್ಕರನೇ ಬೀಳ್ತಿದೆ ಅನ್ನೋ ಥರ ಬೀಳ್ತಿತ್ತು ಕಣ್ರಿ. ಹಲೋ ಗಾಯ್ಸ್, ಸುಸ್ವಾಗತ ನಿಮ್ಮ ಪ್ರೀತಿಯ ಕಾರ್ತಿಕ್ ಜಯರಾಮ್ ರೆಡ್ಡಿ ಚಾನಲ್ಗೆ, ವರ್ಲ್ಡ್ಸ್ ಲೆಸಿ ಟ್ರಾವೆಲರ್. ಇವತ್ತು ನ್ಯೂ ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಇಷ್ಟೊಂದು ಲಗೇಜ್ ತೊಗೊಂಡಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಇಲ್ಲಿ ಸ್ಟೇಷನಲ್ಲಿ ನೋಡಿದ್ರೆ ಸ್ನೋ ಬೀಳ್ತಿದೆ. ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ, ಇಂಡಿಯಾಗೆ ವಾಪಸ್ ಬರ್ತಿದ್ದೀನ, ಏನು ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ICE ಟ್ರೈನ್ ತೊಗೊಳ್ತಿಲ್ಲ, ಅಂದರೆ ಎಕ್ಸ್ಪ್ರೆಸ್ ಟ್ರೈನ್ ತೊಗೊಳ್ತಿಲ್ಲ, ರೀಜನಲ್ ಬಾನ್ ತೊಗೊಳ್ತಿದ್ದೀನಿ. ನಾನು ರೀಜನಲ್ ಟ್ರೈನ್ಸ್ ತೊಗೊಳ್ತಿದ್ದೀನಿ. ಅದಕ್ಕೆ 4-5 ಟ್ರೈನ್ಸು ಚೇಂಜ್ ಮಾಡಬೇಕಾಗುತ್ತೆ. ಮಾಡೋಣ, ಏನು ಪರವಾಗಿಲ್ಲ. ಗೈಸ್, ಈಗ ತಾನೇ ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡಿದೆ ನೋಡಿ. ಈ ಪ್ಲ್ಯಾಟ್ಫಾರ್ಮ್ ಬರೋಸಲ್ಲಿ ದೇವ್ರು ಕಾಣಿಸಿದ್ರು. ಗೈಸ್, ಇಲ್ಲಿ ನೋಡಿ ಕಾರ್ ಟ್ರಾನ್ಸ್ಪೋರ್ಟ್ ಮಾಡೋದು ಟ್ರೈನಲ್ಲಿ ಹೆಂಗೆ ಮಾಡ್ತಿದ್ದಾರೆ ಅಂತ. ಗೈಸ್, ಇದು 1 ವಾರದ ನಂತರ ಆ್ಯಕ್ಚುಲಿ ಮನೆಯೇ ತಲುಪಿರಲಿಲ್ಲ, ಯಾಕಂದರೆ ಹೋಟ್ಲಲ್ಲಿದ್ದೆ. ಸೊ ಹೋಗೋಣ ಅಂದರೆ ಊಬರ್ ಡ್ರೈವರ್ ಒಬ್ಬರು ಪಾಕಿಸ್ತಾನ ಮೂಲದವರು ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ಕೊಳ್ತಾ ಈ ಥರ देखो हमारे मुल्कों में क्या हालात हैं, इतना कोई इंसानियत की कोई कदर ही नहीं है. हाँ बिल्कुल. इधर ये है, तहफ़्फ़ुज़ है, इधर सुकून है, अमन है. इधर जॉब काम करो तो आपको हक मिलेगा आपको इधर. लेकिन तो महीना काम करके बहुत तनख्वाह भी पास छोटी मोटी कंपनी देंगी नहीं देंगी वो पता नहीं है. तो इधर चिड़िया को भी तहफ़्फ़ुज़ है, उधर इंसान को तहफ़्फ़ुज़ नहीं है. हाँ बिल्कुल. सीधा साधा लोगों को क्या होगा. मत देखो, वज़ीर आज़म, साबिक़ा वज़ीर आज़म जो है उनको भी बल्कि नहीं बख्शते, मिनिस्टरों को नहीं बख्शते. उधर मुल्कों में इंसानियत नहीं है. ಹಾಂ. ಅಂತೂ ಇಂತೂ 1 ವಾರದ ನಂತರ ಮನೆ ತಲುಪಿದ ಮೇಲೆ ಈ ರೀತಿ ಇತ್ತು ನನ್ನ ರೂಮು. ನಾನು ಹಳೆ ಊರಿಂದ ಹೊಸ ಸಿಟಿಗೆ ಶಿಫ್ಟ್ ಆಗಬೇಕಾದ್ರೂ ಸ್ನೋ, ಇವಾಗ ಇಲ್ಲಿ ಹೋಟೆಲಿಂದ ಮನೆಗೆ ಶಿಫ್ಟ್ ಆಗಬೇಕಾದ್ರೂ ಸ್ನೋ. ಫುಲ್ ಸ್ನೋ ಕಣ್ರಿ. ಇಷ್ಟೊಂದು ಸ್ನೋ ಬೀಳ್ತಿದ್ರೆ ಮನೆಯಲ್ಲಿ ಇರೋಕ್ಕಾಗುತ್ತಾ. ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಎಸ್, ಇವತ್ತು ನಾವಿದ್ದೀವಿ ಗಿನ್ಶೈಮ್ಸ್, ಗುಸ್ಸಾವ್ಸ್ಬರ್ಗ್, ಮೈನ್ಸ್, ಫ್ರಾಂಕ್ಫರ್ಟ್ ಹತ್ರ. ನೋಡಿ ಯಾವ ರೇಂಜಿಗೆ ಸ್ನೋ ಬೀಳ್ತಿದೆ ಅಂತ. ಇಲ್ಲಿ ನೋಡಿ, ಅದ್ಭುತ ತೋರಿಸ್ತೀನಿ. ಕಾರ್ಗಳಿಗೆ ಸ್ನೋ ಹೆಂಗೆ ಬಿದ್ದಿದೆ, ಫುಲ್ ಎಲ್ಲ ಮುಚ್ಚೋಗಿದೆ ಕಾರ್ಗಳು. BMW ಇಲ್ಲ, WagonR ಇಲ್ಲ, ಇನ್ನೊಂದು ಇಲ್ಲ. ಎಲ್ಲದಕ್ಕೂ ಸ್ನೋ ಒಂದೇ ಮುಚ್ಚೋಗ್ಬಿಡುತ್ತೆ. ಒಂದು ಸ್ವಲ್ಪ ನಿತ್ಯ ಗಿಲಿಲಾದ ಗಂಟೆ ಅಂತಂದರೆ ಹಿಂಗೆ ಎಲ್ಲನೂ ಕ್ಲೀನ್ ಮಾಡಬೇಕು ಅವ್ರವ್ರ ಮನೆಗಳ ಮುಂದೆ. ಇಲ್ಲಾಂದರೆ ಫೈನ್ ಹಾಕ್ತಾರೆ 500 €. ನಮ್ಮ ಮನೆ ಮುಂದೆ ನಾವು ಕ್ಲೀನ್ ಮಾಡಬೇಕು. ನಾನು ಇವತ್ತೇ ಮೂವಿನ್ ಆಗಿರೋದು, ನೋಡಬೇಕು ಹೆಂಗೆ ಏನೋ ಇರ್ತಾ ಅಂತ. ಸೊ ನಡೀರಿ ಹೋಗೋಣ, ಏನಾದರೂ ತಿನ್ಕೊಂಬರೋಣ. ಖುಷಿ ಹೋಗ್ತಾಯಿದ್ದೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಗೈಸ್, ಯಾಕೆ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಚಳಿಯಲ್ಲಿ, ಈ ಹಿಮದಲ್ಲಿ, ಏನಿದು ಸ್ನೋದಲ್ಲಿ ಅಂತ ಅಂದ್ಕೊಳ್ತಿದ್ದೀರಾ. ಆ್ಯಕ್ಚುಲಿ ಇವಾಗ ಬಸ್ ಇಲ್ಲ. ಈಗ ನನಗೆ ನೋಟಿಫಿಕೇಷನ್ ಬಂತು, ಬಸ್ಸುಗಳು
ಸ್ಟಾಪ್ ಮಾಡಿದ್ದಾರೆ ಅಂತ 8 ಗಂಟೆಯಿಂದ ಬಿಕಾಸ್ ಆಫ್ ಹೈ ಸ್ನೋ ಜಾಸ್ತಿ ಇರೋದ್ರಿಂದ ಜಾರ್ತಿದೆ, ಹೋಗೋಕ್ಕಾಗ್ತಿಲ್ಲ ರೋಡಲ್ಲಿ ಗಾಡಿಗಳು ಯಾವುದೂ. ಅದಕ್ಕೋಸ್ಕರ ಬಸ್ಸುಗಳು ಸ್ಟಾಪ್ ಮಾಡಿದ್ದಾರೆ. ಏನು ಮಾಡೋದೀಗ, ನಡ್ಕೊಂಡು ಹೋಗಲೇಬೇಕು ಅಂಥ ಪರಿಸ್ಥಿತಿ ನಮಗೆ. ನೋಡಿ ಏನಪ್ಪ ಚಂದಿ. ಸ್ನೋ ಬೀಳೋವರೆಗೂ ಸ್ನೋ ಬೀಳಿಲ್ವಲ್ಲ ಅಂತ ಸ್ನೋ ಬೀಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ದರಿದ್ರ ಆಗೋರು. ಫುಲ್ಲು ಎಲ್ಲಿ ನೋಡಿದ್ರು ಅದೇ ಫುಲ್ ಚಳಿ, ಫುಲ್ಲು ಓಡಾಡೋಕ್ಕಾಗಲ್ಲ, ಕಾಲಿಟ್ಟರೆ ಎಲ್ಲಿ ಬಿದ್ದೋಗ್ತೀವಿ ಅಂತ ಅನಿಸುತ್ತೆ. ಫುಲ್ಲು ಇರೋಕ್ಕೆ ಆಗಲ್ಲ ಗುರು. ಈ ಲೈಟ್ ನೋಡಿದ್ರು ಇಲ್ಲಿ ಹತ್ರ ಬಂದಿದ್ದ ತಕ್ಷಣ ಅದು ಬ್ರೈಟ್ನೆಸ್ ಜಾಸ್ತಿ ಆಗ್ತೈತೆ. ಸೇಮ್ ಅಲ್ಲೊಂದಿದೆ, ತೋರಿಸ್ತೀನಿ ನಿಮಗೆ. ಚಿಂದಿ ಅಲ್ವಾ, ಎಲೆಕ್ಟ್ರಿಸಿಟಿ ಸೇವ್ ಮಾಡ್ಬೋದು. ಈಗ ಅಲ್ಲಿ ನೋಡಿ ಸ್ವಲ್ಪ ಲೈಟ್ ಕಮ್ಮಿ ಆಯಿತು, ಅಷ್ಟೊಂದು ಐತೆ. ನಾನು ಅಲ್ಲಿ ಹತ್ರ ಹೋಗ್ತೀನಿ, ಹತ್ರ ಹೋಗಿದ ತಕ್ಷಣ ಎಷ್ಟು ಲೈಟ್ ಬರುತ್ತೆ ಅಂತ, ಎಷ್ಟು ಜಾಸ್ತಿ ಆಗುತ್ತೆ ಅಂತ ಬ್ರೈಟ್ನೆಸ್ಸು. ಫುಲ್ಲು ನೋಡಿ ಫುಲ್ಲು ಬ್ರೈಟ್ನೆಸ್ ಹೆಂಗೆ. ನಾನು ಮತ್ತೆ ದೂರ ಹೋಗಿದ ತಕ್ಷಣ ಕಮ್ಮಿ ಆಗಿಬಿಡುತ್ತೆ. ಆಟೋ ಸೆನ್ಸರ್ಸು ಇದು, ಆಟೋಮೆಟಿಕ್ ಬಯೋಸೆನ್ಸರ್ ಸ್ಟ್ರೀಟ್ ಲೈಟ್ಸ್ ಕಂಡ್ರಿ. ನಾವು ಅಲ್ಲಿ ಹತ್ರ ಹೋಗಿದ ತಕ್ಷಣ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ದೂರ ಹೋಗಿದ ತಕ್ಷಣ ಬ್ರೈಟ್ನೆಸ್ ಕಮ್ಮಿ ಆಗಿಬಿಡುತ್ತೆ. ಗಾಯ್ಸ್, ಇಷ್ಟೊಂದು ಚಳಿಯಲ್ಲಿ ಆಚೆ ಬಂದಿದ್ದೀವಿ ಅಂದರೆ ಹೊಟ್ಟೆನೂ ತುಂಬಿಸ್ಕೊಂಡು ಹೋಗ್ಬೇಕು ತಾನೆ. ಹಂಗೆ ಆಚೆ ಹೋಗ್ಬಿಟ್ಟು ಫುಲ್ಲು ತಿನ್ಕೊಂಡು ಸರಿ ಆಯಿತು ಮನೆಗೆ ಹೋಗೋಣ, ರಾತ್ರಿ 9-9:30 ಆಗ್ತಿದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಬಟ್ ಸ್ನೋ ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಯಾಕಪ್ಪ ಬಂದೆ ಅನ್ಸ್ಬಿಡ್ತು. ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಫುಲ್ ಜೋಶಲ್ಲಿ ಸ್ನೋ ಬೀಳ್ತಿದ್ದೆ. ಫಸ್ಟ್ ಡೇ ನಾನು ಬಂದಿದ್ದ ದಿವಸನೇ, ಶಿಫ್ಟ್ ಆಗಿದ್ದ ದಿವಸನೇ ಅಂತೇಳ್ಬಿಟ್ಟು ಫುಲ್ ಜೋಶಲ್ಲಿ ವಿಡಿಯೋ ಮಾಡ್ಕೊಳ್ತಾ ಹೋದೆ. ಬರೋವಾಗ ಗೊತ್ತಾಯಿತು, ಯಪ್ಪ ನನಗಂತೂ ಗೊತ್ತು ನಿಮಗೆ ಅಲ್ಲಿಂದ ಚೆನ್ನಾಗಿ ಕಾಣಿಸ್ತಿರುತ್ತೆ. ಪ್ಲಸ್ ನೀವು ಎಲ್ಲಾದರೂ ಫೋಟೋಸಲ್ಲಿ ವೀಡಿಯೋಸಲ್ಲಿ ಅಲ್ಲಿ ಇಲ್ಲಿ ರೀಲ್ಸಲ್ಲಿ ನೋಡಿದಾಗ ಚಂದಿಗರು ಸ್ನೋ ಅದು ಇದು ಅಂದ್ಕೊಳ್ತೀರಾ. ಇಲ್ಲಿಗೆ ಬಂದರೆ ಸ್ನೋವಲ್ಲಿ ಇದ್ದರೆ ಗೊತ್ತಾಗೋದು. ಆ್ಯಕ್ಚುಲಿ ಇದು ನಮ್ಮ ಮನೆ ಇಲ್ಲಿ ಕಾಣಿಸ್ತಿರೋದು. ಅಲ್ಲಿ ಮನೆಗೆ ತಲುಪಿದ್ರೆ ಸಾಕು ಅಂತ ಅನಿಸಿತು, ತಲುಪಿಬಿಟ್ಟೆ. ಚಳಿಗೆ ಮನೆಗೆ ತಲುಪಿದ್ದೇ ಸಾಕು, ಪಾಚ್ಕೊಂಬಿಟ್ಟೆ. ಇದು ಆ ನಂತರ ದಿನ ನಾನು ಹೋಟೆಲಲ್ಲೇ ನನ್ನ ಸೈಕಲ್ನ ಬಿಟ್ಟು ಬಂದಿದ್ದೆ. ಯಾಕಂದರೆ ನಾನು ಪಾಕಿಸ್ತಾನ್ ಅವರ ಊಬರ್ ಟ್ಯಾಕ್ಸಿಯಲ್ಲಿ ಕಾರಲ್ಲಿ ಬಂದೆ ಅಲ್ವಾ, ಅದಕ್ಕೋಸ್ಕರ ನಾನು ಸೈಕಲ್ ಹೋಟೆಲಲ್ಲೇ ಬಿದ್ದಿತ್ತು. ಸೊ ತೊಗೊಂಬರೋಣ ಅಂತ ಹೋದೆ, ಯಾವುದೋ ಫಾರೆಸ್ಟ್ ರೋಡ್ ತೊಗೊಂಡೆ. ಗುರು ಸ್ನೋ ಯಾಕೆ ಹೇಳ್ತೀರಾ, ಸ್ನೋ ಅಲ್ಲ, ಅಲ್ಲಿ ರೋಡ್ ನೋಡಿ ರಚ್ಚು ಫುಲ್ಲು. ಬಿದ್ದರೆ ಅಷ್ಟೇ ಕೈಕಾಲು ಮುರ್ಕೊಂಡಂಗೆ ನಾವು. ಸೈಕಲ್ ಹೋಗ್ತಾ ಇಲ್ಲ ಗುರು. ಫುಲ್ ಸ್ಕಿಡ್ಡಿಂಗರು. ಅದಕ್ಕೆ ಇಳ್ಕೊಂಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಒಂದು ರೇಂಜ್ಗೆ ನೋಡಿ ನಾನು ಹೋಗ್ತಾ ಇದ್ದರೆ ಫುಲ್ಲು ಟೈರ್ಗೆ ಮೆತ್ಕೊಂಬರ್ತೈತೆ ಫುಲ್ಲು. ಇದೇ ನಾವು ನಮ್ಮೂರಲ್ಲಿ ಫುಲ್ಲು ತೋಟದ ಹತ್ರ ಗಾಡಿಯಲ್ಲಿ ಹೋದರೆ ಫುಲ್ಲು ಗಾಡಿಗೆ ಬಂಕ್ ಮಣ್ಣು ಹೆಂಗೆ ಮೆತ್ಕೊಂಡಿರುತ್ತೋ ಆ ರೇಂಜಿಗೆ ಸ್ನೋ ಮೆತ್ಕೊಳ್ತೈತೆ ಗುರು. ಯಪ್ಪ ಯಾಕೆ ಹೇಳ್ತೀರಾ ಅವತ್ತಿನ ನನ್ನ ಕಷ್ಟ. ಮುದುಕಿ ನೋಡು ಗುರು, ಮುದುಕಿ ಹೆಂಗೆ ಹೋಯ್ತವಳೋ ಗುರು. ಕೆಳಗಡೆ ಹೋಗು ಗುರು, ಮುದ್ಕಮ್ಮ. ಸ್ವಲ್ಪ ಸ್ನೋ ಕಮ್ಮಿ ಐತೆ, ಮೇಲುಗಡೆನೇ ಹೋಯ್ತಾಳೆ ಗುರು. ನನಗಿಂತ ಕ್ರೇಜಿ ಅವರು. ಮುದ್ಕಮ್ಮನ ಚೇಸಿಂಗ್ ಮಾಡ್ತಾಯಿದ್ವಿ. ಮಾಡ್ತೀನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಿದ್ದರೆ ಮಾತ್ರ ಕಾಲು ಕೈ ಮುರ್ಕೊಳ್ಳೋದು ಗ್ಯಾರಂಟಿ ಗುರು. ಏನಂತೀರ, ಬೀಳಲ್ವ ಕಮೆಂಟ್ ಮಾಡಿ. ಕಾರ್ತಿಕ್, I can do. Come on. ಮುದುಕಿ ಕೆಳಗಡೆ ಬಂದಿದ್ದ ತಕ್ಷಣ ಫುಲ್ಲು ಸ್ಪೀಡಲ್ಲಿ ಹೋಯ್ತಾವಳೆ. ನನ್ನ ಸ್ಪೀಡಲ್ಲಿ ಓವರ್ಟೇಕ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಬೇಡ
ಅವ್ರನ್ನ ಓವರ್ಟೇಕ್ ಮಾಡಿ ನಾನೇನು ಮಾಡಬೇಕು ಹಚ್ಕೊಂಡೆ ಎಲ್ಲ ಸೈಡ್ ಸಾಕು ಶೂಟಿಂಗು. ಚಕ್ಕ ಅಂತೈತೆ ಗುರು ನಂಗೇನು ಭಯ ಐತತೆ ಗುರು. ಮತ್ತೆ ಆಯಿತು ಅಂತ ಸ್ನೋ ಇದ್ದರೆ ಪರವಾಗಿಲ್ಲ ಜಾರಲ್ಲ. ಈ ಫುಲ್ ಫ್ರೀದಾಗ ಹೋಗಿ ಐಸ್ ಕಟ್ಟಾಕಿರುತ್ತೆ ಈ ಥರ ಗಜ್ಜು. ಅಯ್ಯೋ ಸ್ಲೋ 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 ಇದು ಬರೋ ಕಷ್ಟ ಆಗಲಿ ನೋಡಿ ಜಾರ್ದೈತೆ. ಇದ್ರೆ ಅಲ್ಲೋಗ್ಬಿಡ್ತೀನೋ ಈ ಕಡೆ ಹೋಗ್ಬಿಡ್ತೀನೋ ಅದು ಭಯ. ನಾನು ಮೊದಲೇ ಇರೋವತ್ತೆ ನಿಂತಾನೆ. ಅಂತೂ ಇಂತೂ ಮನೆ ತಲುಪಿದೆ ಗುರು. ನಮ್ಮ ಐರಾವತಂತೂ ಕೈ ಕೊಡಲಿಲ್ಲ, ಮನೆಯವರು ತಲುಪಿತ್ತು. ನಮ್ಮದು ಹೊಸ ಮನೆ ಮಾಡೋಣ, ಹೋಮ್ ಟೂರ್ ಮಾಡೋಣ. ಚಿಂದಿ ಬರುತ್ತೆ. ಈ ಮನೆ ಮಾತ್ರ ಸಖತ್ತಾಗಿದೆ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸಿ ಯು ಗೈಸ್.